ಒಂದಿನ ದೇವ್ರ ಹತ್ರ ಬೇಡ್ಕೊಂತ ಇದ್ದೆ, ರಾಯರೇ ಬಾಬಾ ಏನಾದ್ರು ದಾರಿ ತೋರ್ಸಪ್ಪ, ಈ ಥರ ಕುತ್ಕೊಂಡು ಪೂಜೆ ಮಾಡೋಕ್ಕೂ ಆಗ್ತಿಲ್ಲ, ಬ್ಯಾಕ್ ಪೇಯ್ನ್ ಇದೆ, ಮಂಡಿ ನೋವಿದೆ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದೆ. ಆಮೇಲೆ ಏನು ಮಾಡೋದು ಇವಾಗ, ಎಲ್ಲ ಕಡೆ ತೋರಿಸಿದ್ರು ವಾಸಿ ಆಗಲಿಲ್ವಲ್ಲ ಅಂದ್ಬಿಟ್ಟು ಸೊ ಕುತ್ಕೊಂಡು ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಂಗೆ ಡಾಕ್ಟ್ರ್ ಹೀಲ್ ಅಂದ್ಬಿಟ್ಟು ನಿಮ್ಮದು ಒಂದು ಇದು ಬಂತು, ಏನು ಬಂತಲ್ಲ ಅಂತ ನೋಡಿದೆ. ಆಮೇಲೆ ಎಲ್ಲ ವಿಡಿಯೋ ಎಲ್ಲ ನೋಡಿದ್ಮೇಲೆ ಓ ಇಲ್ಲಿ ವಾಸಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಯಜಮಾನ್ರಿಗೆ ಹೇಳಿದೆ, ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಅವಾಗಲೇ ಫೋನ್ ಮಾಡಿ ಹೇಳಿದೆ, ಸರ್ ಈ ಥರ ರೀ ಬಂದು ಹೋಗ್ಬಿಡೋಣ ನಾಳೆನೇ ಅಂತ ಅಂದ್ಬಿಟ್ಟು. ಅವ್ರು ಸ್ವಲ್ಪ ಸ್ಟಾರ್ಟಿಂಗ್ ಡೌಟ್ ಪಟ್ರು ಸರ್, ಅವ್ರಿಗೂ ಭಯ, ಏನಪ್ಪ ಇದಕ್ಕಿದ್ದಂಗೆ ವಿಡಿಯೋ ನೋಡ್ಕೊಂಡು ಹೋಗೋಣ ಅಂತಾಳೆ, ಆಗುತ್ತಾ ಇಲ್ವೋ ನೋಡೋಣ, ಸ್ವಲ್ಪ ವಿಚಾರಿಸೋಣ ತಡಿ, ಇಲ್ಲ ರೀ ಈ ಥರ ಎಲ್ಲ ಇದೆ, ನಂಗೆ ನಂಬಿಕೆ ಇದೆ, ಈಗಲೇ ಹೊಟ್ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು. ಅಂದ್ರೆ ವೀಕ್ ಅನ್ನಿಸ್ತಾ ಇತ್ತು ಹೊರಗಡೆ ಕಾಲು, ಸ್ವಾಧೀನ ಕಡಿಮೆ. ಓಡಾಡಬೇಕಾದ್ರೆಲ್ಲ ಸ್ವಲ್ಪ ಎಳಿತಾ ಇದ್ದೆ, ಸ್ವಲ್ಪ ಎಳಿಯೋದು. ಬಟ್ ಇವಾಗ ಹಂಗಿಲ್ಲ, ಮಾಮೂಲಿ ಹಿಂಗೆ ಆ ಕಾಲ ಹಾಕ್ತೀನಿ, ಈ ಕಾಲನು ಅದೇ ಥರ ಹಾಕೊಂಡು ಓಡಾಡ್ತೀನಿ. ಎಷ್ಟು ದಿನ ಆ ಥರ ಓಡಾಡಿದ್ರಿ? ಸುಮಾರು 1.5 ತಿಂಗಳು ಆದಮೇಲೆ ಡಾಕ್ಟರ್ ಒಂದು ದಿವಸ ಇದಕ್ಕಿದ್ದಂಗೆ ಇದೀನಿ, ನನ್ನ ಕಾಲು ಚೆನ್ನಾಗಿದೆ, ಏನು ಸ್ಕೂಲ್ ಹತ್ರ ಮಗು ಗಾಡಿ ನಿಲ್ಸ್ಬಿಟ್ಟ ಹೋಗ್ತಾ ಇದ್ದೆ, ಈ ಕಾಲು ಹೆಂಗಿದೆ, ಈ ಕಾಲು ಹಂಗೆ ಆಗಿದೆಯಲ್ಲ, ಇದೇನಿದು ಅಂದ್ಕೊಂಡೆ. ಆಮೇಲೆ ಖುಷಿ ಆಯ್ತು. ಇವ್ರು ಇಂಪ್ರೂವ್ಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನಿದೆ? ಖುಷಿ ಆಯ್ತು. ನೆಕ್ಸ್ಟ್ ಈ ತರ ಆಗುತ್ತೆ ಅಂತ ನನಗೆ ಹೋಪ್ಸ್ ಇರ್ಲಿಲ್ಲ. ಸೊ ಬರ್ತಾ ಇದಾದ್ಮೇಲೆ ಅವರ ಇದು ನೋಡಿದ್ಮೇಲೆ ನನಗೆ ಹೋಪ್ ಬಂತು, ಚೆನ್ನಾಗಿರುತ್ತೆ, ಇಂಪ್ರೂವ್ ಆಗಿದ್ದಾರೆ ಅನ್ನೋ ಖುಷಿ ಆಯ್ತು. ಡಾಕ್ಟರ್ ನಾನು ಏನು ಹೇಳ್ತೀನಿ ಅಂದರೆ, ಈಗ ನಾನು ಹೆಂಗೆ ಹುಷಾರಾಗಿದ್ದೀನಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನನಗಾಗಿರೋ ಅನುಭವ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವ ಥರ ನೋವು ಕಡಿಮೆ ಆಗಿದೆ, ನಿಮಗೂ ಆ ಥರ ಬಂದು ತೋರಿಸ್ಕೊಂಡ್ರೆ ಖಂಡಿತ ಕಡಿಮೆ ಆಗುತ್ತೆ ಅಂತ ನನ್ನ ಅನುಭವ. ಏನಾದರೂ ಆಗಿರಲಿ, ಸ್ವಾಧೀನ ಹೋಗಿ ಸ್ವಾಧೀನನೇ ಬಂದಿದೆ ಈ ಕಾಲಿಗೆ ಅಂದಮೇಲೆ ಯಾವ ಥರ ಟ್ರೀಟ್ಮೆಂಟ್ ಆಗಿದೆ ಅಂದ್ಬಿಟ್ಟು ಸೊ ನಂಗೆ ನಂಬಿಕೆ ಇದೆ. ಸೊ ನೀವು ಎಲ್ಲರೂ ಬಂದು ತೋರಿಸ್ಕೊಂಡು ಯಾಕೆ ಹುಷಾರು ಮಾಡ್ಕೋಬಾರ್ದು, ಅಷ್ಟು ಪೇನ್ ತಿನ್ನೋದ್ರ ಬದಲು. ಆಕ್ಚುಲಿ ಒಂದು ರಿಯಲ್ ಸೊಲ್ಯೂಷನ್ ಅನ್ನೋದು ಎಲ್ಲೂ ಇಲ್ಲ ನೋಡಿ. ನೀವು ಆಲ್ರೆಡಿ ನೀವು ಇನ್ನೂ ಒಂದು ಹೇಳ್ತೀನಿ, ದೇವರು ಡಾಕ್ಟರ್ಗೆ ತುಂಬಾ ಆಯಸ್ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂದ್ರೆ ನನ್ನಂತ 100 ಜನ 1000 ಜನಕ್ಕೆ ನೀವು ಟ್ರೀಟ್ ಮಾಡ್ಬೋದಲ್ವಾ, ಅವಾಗ ಎಷ್ಟು ಇದಾಗುತ್ತೆ. ಸ್ನೇಹಿತರೆ, ಇವರಿಗೆ ಲಂಬರ್ ಸ್ಪಾಂಡಿಲೋಸಿಸ್ ಆಗಿಬಿಟ್ಟು ಎಡಗಡೆ ಕಾಲು ಫುಲ್ ವೀಕ್ ಆಗಿತ್ತು. ಸೊ ಇವಾಗ ನೋಡಿ, ಎಡಗಡೆ ಕಾಲು ಫುಲ್ ಎತ್ತಿ ಓಕೆ. ಒಂದ್ಸರಿ ಫುಲ್ ಬಂದು ಒಂದ್ಸರಿ ಕುಂತದ್ದು ಹೇಳ್ತೀರಾ ಇಲ್ಲಿ, ಫುಲ್ ಸ್ಕ್ವಾಟ್ಸ್ ಮಾಡಿ. ಸೊ ಇವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ನವಂಬರ್ 1ನೇ ತಾರೀಕು ಸ್ಟಾರ್ಟ್ ಮಾಡಿದ್ದು, 3-4 ಮಂತ್ಸ್ ಆಯಿತು. ಕುತ್ಕೊಂಡಿದ್ದಾಳೆ, ಫುಲ್ ಕುತ್ಕೊಂಡು. ಎದ್ದೇಳಿ, ಹಂಗೆ ಎದ್ದೇಳಿ, ಎಸ್ ಎದ್ದೇಳಿ, ಎಸ್ ಕುತ್ಕೊಳ್ಳಿ, ಕೂತ್ಕೊಳ್ಳಿ. ಏನೇನು ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ಇಂಪ್ರೂವ್ಮೆಂಟ್ ಅಂದರೆ ಇದು ಎಡಗಡೆ ಕಾಲು ಸ್ವಲ್ಪ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಎಳಿಬೇಕಾಗಿತ್ತು. ರೈಟ್ ಲೆಗ್ ಮಾಮೂಲಿ ಎತ್ತಿ ಹಾಕ್ತೀವಲ್ಲ ಆ ಥರ ಬರ್ತಾ ಇರಲಿಲ್ಲ, ಸ್ವಲ್ಪ ಎಳಿತಾ ಇದ್ದೆ ಕಾಲನ್ನ. ಸೊ ಅದು ಸರಿ ಹೋಗಿದೆ ಇವಾಗ. ರೈಟ್ ಲೆಗ್ ಯಾವ ಥರ ನಾನು ಕಾಲು ಹಾಕೊಂಡು ಹೋಗ್ತೀನಿ, ಲೆಫ್ಟು ಅದೇ ಥರ ಕಾಲು ಹಾಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಅಂದ್ರೆ ವೀಕ್ ಅನ್ನಿಸ್ತಾ ಇದೆ ಹೊರಗಡೆ ಕಾಲು, ಸ್ವಾಧೀನ ಕಡಿಮೆ. ಓಡಾಡಬೇಕಾದ್ರೆಲ್ಲ ಸ್ವಲ್ಪ ಎಳಿತಾ ಇದ್ದೆ, ಸ್ವಲ್ಪ ಎಳಿಯೋದು. ಬಟ್ ಇವಾಗ ಹಂಗಿಲ್ಲ, ಮಾಮೂಲಿ ಹಿಂಗೆ ಆ ಕಾಲು ಹಾಕ್ತೀನಿ, ಈ ಕಾಲನು ಅದೇ ಥರ ಹಾಕೊಂಡು ಓಡಾಡ್ತೀನಿ. ಎಷ್ಟು ದಿನ ಆ ಥರ ಓಡಾಡಿದ್ರಿ? ಸುಮಾರು 1.5 ತಿಂಗಳು ಆದಮೇಲೆ ಡಾಕ್ಟರ್ ಒಂದು ದಿವಸ ಇದಕ್ಕಿದ್ದಂಗೆ ಇದೀನಿ, ನನ್ನ ಕಾಲು ಚೆನ್ನಾಗಿದೆ, ಏನು ಸ್ಕೂಲ್ ಹತ್ರ ಮಗು ಗಾಡಿ ನಿಲ್ಸ್ಬಿಟ್ಟ ಹೋಗ್ತಾ ಇದ್ದೆ, ಈ ಕಾಲು ಹೆಂಗಿದೆ, ಈ ಕಾಲು ಹಂಗೆ ಆಗಿದೆಯಲ್ಲ, ಇದೇನಿದು ಅಂದ್ಕೊಂಡೆ. ಆಮೇಲೆ ಖುಷಿ ಆಯಿತು. ಆಮೇಲೆ ಮೊನ್ನೆ ಬಸ್ಗೆ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಬಸ್ ಮುಂದೆ ಹೋಗ್ಬಿಡ್ತು, ಓಡೋಣ ಓಡ್ಬಾ ಅಂದರು ಯಜಮಾನ್ರು, ಹತ್ಕೊಂಡ್ಬಿಟ್ರು ಫಸ್ಟು. ಆಮೇಲೆ ನಾನು ನೆಕ್ಸ್ಟ್ ಓಡೋಣ ಅಂತ ಹೋದೆ, ಓಡಿ ಹೋಗಿ ಬಸ್ ಹತ್ಕೊಂಡ್ಮೇಲೆ ಕುತ್ಕೊಂಡ್ಮೇಲೆ ಕಾಲೇನೂ ಆಗಿಲ್ಲ ಅಂತ ಕುತ್ಕೊಂಡ್ಮೇಲೆ ನೋಡ್ಕೊತಾ ಇದ್ದೆ. ಖುಷಿ ಆಯ್ತು ಅವಾಗ. ಸೊ ಕಾಲು ಸರಿ ಹೋಗ್ಬಿಟ್ಟಿದೆ ಅಂತ. ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ಆ ಸಮಸ್ಯೆ? ಎಷ್ಟು ತಿಂಗಳಿಂದ ಇತ್ತು? ತಿಂಗಳಲ್ಲ ಸರ್ ಡಾಕ್ಟರ್, ತುಂಬಾ ವರ್ಷಗಳಿಂದ, 5-6 ವರ್ಷದಿಂದನೇ ಇತ್ತು. 5-6 ಇಯರ್ಸ್ ಇಂದ ಎಳ್ಕಂಡೇ ನಡೀತಾ ಇದ್ರಿ? ಎಲ್ಲ ಕಡೆ ತೋರಿಸಿ, ಅದೇ ಫಿಸಿಯೋಥೆರಪಿ ಮತ್ತೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಯಜಮಾನ್ರು, ತಗೊಳ್ಳಿಲ್ಲ. ನಾನು ಫಿಸಿಯೋಥೆರಪಿ ಅಷ್ಟೇ ಮಾಡಿಸ್ಕೊತಿದ್ದೆ, ಗೊತ್ತಿತ್ತಲ್ಲ ಅದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇಲ್ಲಿಗೆ ಬಂದಾಗ ನಿಮ್ಗೆ ಯಾವ ನಂಬಿಕೆ ಬಂತು? ಇದಕ್ಕೆ ಕಡಿಮೆ ಆಗುತ್ತೆ ಅಂತಾನೆ ಬಂದ್ರ ಅಥವಾ ನೋವುಗೋಸ್ಕರ ಬಂತ? ಅದು ಒಂದಿನ ದೇವ್ರ ಹತ್ರ ಬೇಡ್ಕೊಂತ ಇದ್ದೆ, ರಾಯರೇ ಬಾಬಾ ಏನಾದ್ರು ದಾರಿ ತೋರ್ಸಪ್ಪ, ಈ ಥರ ಕುತ್ಕೊಂಡು ಪೂಜೆ ಮಾಡೋಕ್ಕೂ ಆಗ್ತಿಲ್ಲ, ಬ್ಯಾಕ್ ಪೇಯ್ನ್ ಇದೆ, ಮಂಡಿ ನೋವಿದೆ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದೆ. ಆಮೇಲೆ ಏನು ಮಾಡೋದು ಇವಾಗ, ಎಲ್ಲ ಕಡೆ ತೋರಿಸಿದ್ರು ವಾಸಿ ಆಗಲಿಲ್ವಲ್ಲ ಅಂದ್ಬಿಟ್ಟು
ಸೊ ಕುತ್ಕೊಂಡು ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಂಗೆ ಡಾಕ್ಟರ್ ಹೀಲ್ ಅಂದ್ಬಿಟ್ಟು ನಿಮ್ಮದು ಒಂದು ಇದು ಬಂತು, ಏನು ಬಂತಲ್ಲ ಅಂತ ನೋಡಿದ್ರೆ ಆಮೇಲೆ ಎಲ್ಲ ವಿಡಿಯೋ ಎಲ್ಲ ನೋಡಿದ್ಮೇಲೆ ಓ ಇದು ವಾಸಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಯಜಮಾನ್ರಿಗೆ ಹೇಳಿದೆ, ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಅವಾಗಲೇ ಫೋನ್ ಮಾಡಿ ಹೇಳಿದೆ, ಸರ್ ಈ ಥರ ರೀ ಬಂದು ಹೋಗ್ಬಿಡೋಣ ನಾಳೆನೇ ಅಂತ ಅಂದ್ಬಿಟ್ಟು. ಅವ್ರು ಸ್ವಲ್ಪ ಸ್ಟಾರ್ಟಿಂಗ್ ಡೌಟ್ ಪಟ್ರು ಸರ್, ಅವ್ರಿಗೂ ಭಯ, ಏನಪ್ಪ ಇದಕ್ಕಿದ್ದಂಗೆ ವಿಡಿಯೋ ನೋಡ್ಕೊಂಡು ಹೋಗೋಣ ಅಂತಾಳೆ, ಆಗತ್ತೆ ಇಲ್ವೋ ನೋಡೋಣ ಸ್ವಲ್ಪ ವಿಚಾರಿಸೋಣ ತಡಿ, ಇಲ್ಲ ರೀ ಈ ಥರ ಎಲ್ಲ ಇದೆ, ನಂಗೆ ನಂಬಿಕೆ ಇದೆ, ಈಗಲೇ ಹೊಟ್ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಸೊ ಇಲ್ಲಿ ಬಂದು ತೋರಿಸಿದ್ರಿಂದ ಫಸ್ಟ್ 1.5 ತಿಂಗಳು ಏನು ಇಂಪ್ರೂವ್ಮೆಂಟ್ ಕಂಡಿಲ್ಲ ಸರ್. ಡಾಕ್ಟರ್ 1 ತಿಂಗಳು ನನಗೆ ಅಂದ್ರೆ ನಾನು ಅಷ್ಟೊಂದು ಪತ್ತೆ ಇರ್ಲಿಲ್ಲ, ಇದೇ ಸತ್ಯ. ಅಂದ್ರೆ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ಲಿಲ್ಲ, ಇನ್ ಬಾಕಿದೆಲ್ಲ ಯೂಸ್ ಮಾಡ್ತಾ ಇದ್ವಿ. ಯೂಸ್ ಅಂದ್ರೆ ನಾನು 4 ವರ್ಷದ ಹಿಂದಿಯಿಂದನೂ ನಾವು ಈ ಎಣ್ಣೆ ತಿಂದೇ ಇಲ್ಲ, ಕೊಬ್ಬರಿ ಎಣ್ಣೆ ಅಲ್ಲ ಕಡಲೆಕಾಯಿ ಎಣ್ಣೆ ತಿಂತಾ ಇದ್ವಿ. ಆಮೇಲೆ ನಿಮ್ ವಿಡಿಯೋ ನೋಡಿದ್ಮೇಲೆ ನಾನು ಎಲ್ಲ ಪಥ್ಯ ಮೊದ್ಲೇನೆ ಮೇಂಟೈನ್, ವಿಡಿಯೋ ನೋಡಿದ್ಮೇಲೆ ಎಲ್ಲ ಕಾಫಿನ ಜಾಸ್ತಿ ಕುಡಿತಿರ್ಲಿಲ್ಲ, ಬೇರೆದೆಲ್ಲ ಮೇಂಟೈನ್ ಮಾಡ್ತಾ ಹೋದ್ವಿ. ಮನೆಯವರೇ ಫುಲ್ಲು ಮಕ್ಕಳು ನಾವು ಎಲ್ರು ನೀವೇನ್ ಹೇಳಿದ್ರಿ ಅದನ್ನ ನಾವು ಇದ್ ಮಾಡ್ತಾ ಹೋದ್ವಿ. ಮೊಳಕೆ ಕಟ್ಟಿದ ಕಾಳಾಗಿರ್ಬೋದು, ಕಷಾಯಗಳಾಗಿರ್ಬೋದು ಎಲ್ಲ ಮಾಡ್ತಾ ಹೋದೆ. ಬಟ್ ಊಟದಲ್ಲಿ ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ 1 ಮಂತ್ ತಿನ್ಬಿಟ್ಟಿದ್ದೆ. ಆಮೇಲೆ ಅನ್ಕೊಂಡೆ ಓ ತಪ್ಪು ನಾನೇ ಮಾಡಿರೋದು, ಅದಕ್ಕೆ ಕಡಿಮೆ ಆಗ್ತಿಲ್ಲ ಅಂತ. ಸೆಕೆಂಡ್ ಟೈಮ್ ಬಂದಾಗ್ಲಿಂದ ಕರೆಕ್ಟಾಗಿ ಪಥ್ಯ ಮಾಡಿದೆ. ಸೊ ನನಗೆ ಆಟೋಮೆಟಿಕ್ ಆಗಿ ನೋವೆಲ್ಲ ಕಡಿಮೆ ಆಯ್ತು. ಮತ್ತೆ ನೀನು ಕೊಬ್ಬರಿ ಎಣ್ಣೆ ನರಕ್ಕೆ ತುಂಬಾ ಸಂಬಂಧ, ಕೊಬ್ಬರಿ ಕೊಬ್ಬರಿಗೂ ಮಿದುಳಿಗೂ ತುಂಬಾ ಸಂಬಂಧ. ಹೌದು. ಆಮೇಲೆ ನೋಡಿ ಒಳಗಡೆ ಭಗವಂತ ಹೆಂಗೆ ನಮ್ ಸ್ಕಲ್ ನ ಕೊಟ್ಟು ಬ್ರೈನ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಹಂಗೆ ತೆಂಗಿನಕಾಯಿ ಒಳಗಡೆ ಇಟ್ಬಿಟ್ಟು ಅಷ್ಟು ಹಾರ್ಡ್ ಶೆಲ್ ಕೊಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಅಷ್ಟು ಕನೆಕ್ಷನ್ ಅದು. ಸೊ ಹಂಗಾಗಿ ತೆಂಗಿನಕಾಯಿ ಎಣ್ಣೆ ಈ ಮನೆಯವರೆಲ್ಲ ಎಲ್ಲರೂ 40 kg ತಗೊಂಡ್ಬಂದ್ರು. ಸೊ ಅದು ಯೂಸ್ ಮಾಡಕ್ ಕಟ್ ಮಾಡಿದ್ಮೇಲೆ ನಿಮಗೆ ಸಡನ್ ಆಗಿ ಒಂದೇ ಸರಿ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀನಿ, ಏನೂ ಬಿಟ್ಟಿಲ್ಲ. ಕಿಲೇಷನ್ ಥೆರಪಿ ಒಂದು 8 ಡೋಸ್ ಆಗಿದೆ, ಆಗಿದೆ, ಯಾವ್ದು ಬಿಡ್ಲೇ ಇಲ್ಲ. ಆಮೇಲೆ 9 ಆಗಿದೆ, 9 ಆಗಿದೆ, ಯಾವ್ದು ಬಿಡ್ಲೇ ಇಲ್ಲ. ಆಮೇಲೆ ಗೊತ್ತಾಗೋಯ್ತು ನನ್ಗೆ, ಸೊ ಇದು ಹಿಂಗಿದೆ, ಈ ತರ ಆಗತ್ತೆ ಅನ್ಬಿಟ್ಟು ಗೊತ್ತಾಗೋಯ್ತು. ಸೊ ಹಂಗಾಗಿ ಮಾಡ್ತಾ ಹೋಗ್ಬಿಟ್ಟೆ. ಇವ್ರು ಇಂಪ್ರೂವ್ಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನಿದೆ? ಖುಷಿ ಆಯ್ತು ನೆಕ್ಸ್ಟ್ ಈ ತರ ಆಗುತ್ತೆ ಅಂತ ನನಗೆ ಹೋಪ್ಸ್ ಇರ್ಲಿಲ್ಲ. ಸೊ ಬರ್ತಾ ಇದಾದ್ಮೇಲೆ ಅವರ ಇದು ನೋಡಿದ್ಮೇಲೆ ನನಗೆ ಹೋಪ್ ಬಂತು, ಚೆನ್ನಾಗಿರುತ್ತೆ, ಇಂಪ್ರೂವ್ ಆಗಿದ್ದಾರೆ ಅನ್ನೋ ಖುಷಿ ಆಯ್ತು. ಮುಂಚೆ ಯಾವ ತರ ನಡೀತಿದ್ದೆ ಒಂದ್ಸಲ ತೋರಿಸ್ತೀರಾ? ಆ ವಿಡಿಯೋ ತಗೊಂಡಿಲ್ಲ ನಾವು. ಸ್ವಲ್ಪ ಕಾಲು ಎಳಿತಿದ್ದೆ, ಈ ತರ ಸ್ವಲ್ಪ ಎಳಿತಿದ್ದೆ, ಬೇರೆಯವ್ರಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಈ ತರ ಎಳಿತಾ ಇದ್ದೆ ಕಾಲ್ ಮೇಲೆ ಎತ್ತ ಆಗ್ತಿರ್ಲಿಲ್ಲ. ಮಾಮೂಲಿ ಕಾಲ್ ಹಿಂಗ್ ಬೇರೆಯವ್ರು ಹೆಂಗ್ ಎಳಿತಾರೆ ಹಂಗ್ ಮಾಮೂಲಿ ರನ್ನಿಂಗ್ ಮಾಡ್ತೀರಾ ಒಂದ್ಸರಿ? ಅಲ್ಲಿವರೆಗೂ ನೋಡ್ತೀನಿ. ಮುಂಚೆ ಫಾಸ್ಟ್ ಹೋಗಿ ಬರ್ತಾ ಇಲ್ಲ ಅಂದ್ರೆ ಟ್ರೈನ್ ಬಂದ್ಬಿಡ್ತಿತ್ತು, ಪೈನ್ ಬರ್ತಾ ಇತ್ತು. ಮತ್ತೆ ನಮ್ದು ಡೂಪ್ಲೆಕ್ಸ್ ಇಂದ ಮೇಲೆ ಒಂದ್ 2 ಸರಿ ಹತ್ತಿ ಕೆಳಗಡೆ ಇಳಿದ್ಬಿಟ್ರೆ ಮುಗೀತು ಕತೆ, ನೋವು ಜಾಸ್ತಿ ಆಗ್ಬಿಡೋದು. ಮತ್ತೆ ಕುತ್ಕೊಂಡು ಬಟ್ಟೆನೆಲ್ಲ ತೊಳಿಯಕ್ ಆಯ್ತಿರ್ಲಿಲ್ಲ ಕೇಳ್ಕೊಂಡು. ಬಟ್ ಇವಾಗೆಲ್ಲ ಮಾಡ್ತೀನಿ ಡಾಕ್ಟ್ರೆ, ಎಲ್ಲ ಸರಿ. ಕೆಮ್ಮು ಮಾತ್ರ ತುಂಬಾ ಡಸ್ಟ್ ಕಡೆ ಇದ್ದಾಗ ಸ್ವಲ್ಪ ಅಲರ್ಜಿ ಕ್ಲಿಯರ್ ಆಗುತ್ತೆ, ಇನ್ನು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಟಾಕ್ಸಿನ್ಸ್ ಇದೆ, ಮಿಲ್ಕ್ ಸ್ಟಾಪ್ ಮಾಡಿದಾರಲ್ಲ, ಸೊ ಇವಾಗ ಸ್ಟಾಪ್ ಮಾಡಿ 3 ಮಂತ್ಸ್ ಆಗಿದೆಯಲ್ಲ, 3 ಮಂತ್ಸ್ ಒಳಗಡೆ ಸರಿ ಆಗುತ್ತೆ. ಕಾಫಿ ಟೀ ಮಿಲ್ಕ್ ಎಲ್ಲ ನಿಲ್ಸಿದ್ರಲ್ವ ಇವಾಗ ಕಂಪ್ಲೀಟ್ ಏನೂ ತಗೊಂಡಿಲ್ಲ. ಫಸ್ಟ್ ಒಂದು 15 days ಆತರ ಅದೆಲ್ಲ ತಗೋತಾನೆ ಇರ್ಲಿಲ್ಲ ಡಾಕ್ಟರ್. ನಾವು ಆಲ್ ಪ್ರಾಡಕ್ಟ್ ಗೊತ್ತಿತ್ತಲ್ಲ. ಆಕ್ಚುಲಿ ನಾನು ಟೀಚರ್ ಇದ್ದೀನಿ, ಇವಾಗ ಹೋಗ್ತಾ ಇಲ್ಲ, ಪೇನ್ ಇಂದಾನೆ ನಾನು ಸ್ಕೂಲ್ ಬಿಟ್ಬಿಟ್ಟೆ. ಆಮೇಲೆ ಇಲ್ಲ 20 ಮಕ್ಳು ಟ್ಯೂಷನ್ ಬರುತ್ತೆ, ಟ್ಯೂಷನ್ ಮಾಡ್ಕೊಂಡ್ಬಿಡ್ತೀನಿ, ಸ್ಕೂಲ್ಗೆ ಹೋಗ್ತಾ ಇಲ್ಲ ಇವಾಗ. ಪೇನ್ ಇಂದಾನೆ ನಾನು ಸ್ಕೂಲ್ ಹೋಗ್ತಿರ್ಲಿಲ್ಲ. ಸೊ ಇವಾಗ ಪೇನ್ ಎಲ್ಲ ಕಡಿಮೆ ಆಗಿದೆ. ಮನೆಯವರು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಎಲ್ಲ ಮಾಡ್ತಾರೆ. ಇದೇ ಮಾತ್ರ ಸ್ವಲ್ಪ ದಿನ ಕಂಟಿನ್ಯೂ ಮಾಡ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡೋಣ. ಒಂದೊಂದೇ ನಿಲ್ಲಿಸ್ತಾ ಬರೋಣ. ಟೇಪರ್ ಒಂದೇ ಸರಿ ನಿಲ್ಸೋದು ಬೇಡ, ನೋಡ್ಕೊಂಡು ನೆಕ್ಸ್ಟ್ 3 months ಅಲ್ಲಿ ನಿಲ್ಲಿಸ್ತಾ ಬರೋಣ. ಟೋಟಲ್ 6 months ಅದಕ್ಕೆ ಕಂಪ್ಲೀಟ್ ಆರಾಮಾಗಿರ್ತಾರೆ. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳ್ತೀವಿ ಡಾಕ್ಟರ್? ನಾನು ಏನು ಹೇಳ್ತೀನಿ ಅಂದರೆ, ಈಗ ನಾನು ಹೆಂಗೆ ಹುಷಾರಾಗಿದ್ದೀನಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನನಗಾಗಿರೋ ಅನುಭವ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವ ಥರ ನೋವು ಕಡಿಮೆ ಆಗಿದೆ, ನಿಮಗೂ ಆ ಥರ ಬಂದು ತೋರಿಸ್ಕೊಂಡ್ರೆ ಖಂಡಿತ ಕಡಿಮೆ ಆಗುತ್ತೆ ಅಂತ ನನ್ನ ಅನುಭವ. ಏನಾದರೂ ಆಗಿರಲಿ, ಸ್ವಾಧೀನನೇ ಬಂದಿದೆ ಈ ಕಾಲ್ಗೆ ಅಂದಮೇಲೆ ಯಾವ ಥರ ಟ್ರೀಟ್ಮೆಂಟ್ ಆಗಿದೆ. ಸೊ ನಂಗೆ ನಂಬಿಕೆ ಇದೆ. ಸೊ ನೀವು ಎಲ್ಲರೂ ಬಂದು ತೋರಿಸ್ಕೊಂಡು ಯಾಕೆ ಹುಷಾರು ಮಾಡ್ಕೋಬಾರ್ದು, ಅಷ್ಟು ಪೇನ್ ತಿನ್ನೋದ್ರ ಬದಲು. ಆಕ್ಚುಲಿ ಒಂದು ರಿಯಲ್ ಸೊಲ್ಯೂಷನ್ ಅನ್ನೋದು ಎಲ್ಲೂ ಇಲ್ಲ ನೋಡಿ. ನೀವು ಆಲ್ರೆಡಿ ನೀವು ಇನ್ನೂ ಒಂದು ಹೇಳ್ತೀನಿ, ದೇವರು ಡಾಕ್ಟರ್ಗೆ ತುಂಬಾ ಆಯಸ್ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂದ್ರೆ ನನ್ನಂತ 100 ಜನ 1000 ಜನಕ್ಕೆ ನೀವು ಟ್ರೀಟ್ ಮಾಡ್ಬೋದಲ್ವಾ, ಅವಾಗ ಎಷ್ಟು ಇದಾಗುತ್ತೆ. ನೀವು ದುಡ್ಡು ಖರ್ಚು ಮಾಡಕ್ ರೆಡಿ ಇದ್ರಿ, ಎಷ್ಟೋ ಜಾಗದಲ್ಲಿ ತಿರುಗಿದ್ರಿ 5-6 ವರ್ಷಗಳಿಂದ. ಒಂದು ರಿಯಲ್ ಸೊಲ್ಯೂಷನ್ ಅಂತ ಎಲ್ಲೂ ಅದೊಂದು ನಮಗೆ ನಾವು ತುಂಬಾನೇ ಯೋಚನೆ ಮಾಡಿ ಟ್ಯಾಬ್ಲೆಟ್ ಎಲ್ಲ ಯಾವ ತರ ಇದೆ ಅಂತ ನೋಡ್ಕೊಂಡು ಹುಷಾರಾಗಿಲ್ಲ. ಸೊ ಹಂಗಾಗಿ
ಎಕ್ಸಲೆಂಟ್ ಇಲ್ಲಿ ಮೇಡಮ್, ಹುಷಾರಾಯ್ತು. ಸೂಪರ್ ಮೇಡಮ್, ವೆರಿ ವೆರಿ ಹ್ಯಾಪಿ. ನೆಕ್ಸ್ಟ್ ಯಜಮಾನ್ರಿಗೆ ನಮ್ಮಮ್ಮ ಅಪ್ಪ ಡಯಟ್ ಮಾಡಿಸಿ ಫಸ್ಟ್. ಆಲ್ರೆಡಿ ನೀವು ಮಾಡ್ತಾ ಇದ್ರಲ್ವಾ ಡಯಟ್, ತಂದೆ ತಾಯಿಗೂ ಡಯಟ್ ಮಾಡಿಸಿ. ಇವಾಗ ಏನು ಮಾಡ್ತಾರೆ ಅದೇ ಡಯಟ್ ಅವರು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ, ಮಾಡಿಸ್ಬಿಟ್ಟಿದೀನಿ. ಅವಾಗ ಬೇಗ ರಿಸಲ್ಟ್ ಬರುತ್ತೆ. ಇವಾಗ ನಮ್ಗೆ ಏನಿದೆ ಅವ್ರಿಗೂ ಅದೇ ಹೇಳಿ, ಮನೆಯವ್ರಿಗೂ ನಾವೂನು ಎಲ್ಲ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಎಕ್ಸರ್ಸೈಸ್ ಏನಾದ್ರು ಎಕ್ಸರ್ಸೈಸ್ ಇವಾಗ ಫುಲ್ ಸ್ಕ್ವಾಟ್ಸ್ ಮಾಡಿದ್ರಲ್ಲ ಆ ಥರ ಒಂದು 100 ಟೈಮ್ಸ್ ಡೈಲಿ ಮಾಡಿ. ಅಂದರೆ ನಿಧಾನಕ್ಕೆ ಮಾಡ್ತಾ ಹೋಗಿ, ಅಂದ್ರೆ ಮಂಡಿಗೆ ಇಲ್ಲ ಏನಾಗಲ್ಲ, ಫುಲ್ ಕೂತ್ಕೊಂಡ್ ಮೇಲೆ ಎದ್ದೇಳೋದು. ಈ ಥರ ಕುತ್ಕೊಂಡು ಎದ್ದೇಳೋದು, ಈ ಥರ ಆಲ್ಮೋಸ್ಟ್ ಕೆಳಗಡೆ ಹೋಗೋದು ಎದ್ದೇಳೋದು, ಈ ಥರ ಮಾಡ್ತಾ ಹೋಗಿ. 10 ಸಾರಿ ಮಾಡಿ 1 ನಿಮಿಷ ರೆಸ್ಟ್ ಮಾಡಿ, 10 ಸಾರಿ ಮಾಡಿ 1 ನಿಮಿಷ, ಈ ಥರ ಮಾಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್. ಆಮೇಲೆ ಸೂರ್ಯ ನಮಸ್ಕಾರ, ಯೂನಿವರ್ಸಲ್ ಬೆಸ್ಟ್ ಎಕ್ಸರ್ಸೈಸಸ್. ಇವಾಗ ಮಾಡ್ತಾರೆ. ಸೂರ್ಯ ನಮಸ್ಕಾರ ಡೈಲಿ 12, ಡೈಲಿ 12. ಮೊದ್ಲು ಮಾಡ್ತಾ ಇರ್ಬೇಕಾದ್ರೆ ಪೇನ್ ಬರ್ತಿತ್ತು, ಇವಾಗ ಬರಲ್ಲ ಪೇನು. ಇವಾಗ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿ ಎನಿ ಪೊಸಿಷನ್ ಅಲ್ಲೂ ಪೇನ್ ಬರಲ್ಲ. ಆಲಾಸನ ಆಗ್ಬೋದು. ಬೆಳಗ್ಗೆ ಟೈಮ್ 12 ಮಾಡೋದಕ್ಕೆ 20 ನಿಮಿಷ ಸಾಕು. 15 ನಿಮಿಷ, 1 ನಿಮಿಷಕ್ಕೆ ಒಂದು ಮಾಡಿದ್ರೆ 12 ನಿಮಿಷ ಗೊತ್ತಾಗುತ್ತೆ. ವೆಯ್ಟ್ ಇದೆ ಡಾಕ್ಟರ್. ಎಷ್ಟು ಕೇಸ್ ಅಣ್ಣ ಇದ್ರಿ ಇವಾಗ? 3-4 kg ಕಡಿಮೆ. ಬೇರೆ ಬೆನಿಫಿಟ್ಸ್ ಏನಿದೆ ಮೇಡಮ್? ಬೆನಿಫಿಟ್ಸ್ Weight loss. ವೆಯ್ಟ್ ಲಾಸ್ ಆಗಿದೆ, ಸ್ವಲ್ಪ ಆಕ್ಟಿವ್ ಆಗಿ. ಮೊದಲೆಲ್ಲ ಲೇಜಿ ಇರ್ತಿತ್ತು, ಸ್ವಲ್ಪ ಈಗ ಆಕ್ಟಿವ್ ಆಗಿ ಕೆಲಸ ಮಾಡಿ. ಯಾಕೆ ಪೈನ್ ಕಡಿಮೆ ಆಗಿದೆಯಲ್ಲ, ಸೊಂಟದ ಪೈನು, ನೋವು ಮತ್ತೆ ಕಾಲು ನೋವು ಎರಡೂ ಇದ್ದಿದ್ರಿಂದ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗೋದು. ಮನೆಯವ್ರ ಮೇಲೆಲ್ಲ ಜಗ್ಲಕ್ಕೆ ಹೋಗ್ಬಿಡಿ, ಅವ್ರ ಬ್ಯಾಂಕಿಂದ ಬಂದ ತಕ್ಷಣನೇ ನೀವು ಈ ಕೆಲಸ ಮಾಡಿ, ನೀವು ಈ ಕೆಲಸ ಮಾಡಿ ಅಂತ ಮಕ್ಳ ಮೇಲೆಲ್ಲ ಜಗ್ಲಕ್ಕೆ ಹೋಗ್ಬಿಡಿವಿ. ಕಾಲೇಜಿಂದ ಬಂದ ತಕ್ಷಣ ನೀವು ಈ ಕೆಲಸ ಮಾಡಿ, ನನ್ಗೆ ಆಗ್ತಾ ಇಲ್ಲ ಅಂತ ಮಕ್ಳ ಮೇಲೆ ಮನೆ ಜಗ್ಲಕ್ಕೆ ಹೋಗಿವಿ. ಇವಾಗೆಲ್ಲ ಸ್ವಲ್ಪ ನಾನೇ ಕೆಲಸ ಮಾಡ್ಕೋತೀನಿ. ಪೇನ್ ಕಡಿಮೆ ಆಗಿರೋದ್ರಿಂದ ಎಲ್ಲಾ ಕೆಲಸ ನಾನೇ ಮಾಡ್ಕೊಳ್ಳೋದು. ಪೇನ್ ಕಡಿಮೆ ಆದಾಗ ಮಾನಸಿಕವಾಗಿ ನೆಮ್ಮದಿನೇ ಇದೆ. ಬಿಪಿ, ಆ ಪೇನ್ಗೆ ಬಿಪಿ ಇತ್ತು ಡಾಕ್ಟರ್, ನೋವಿಗೆ ಒಂಥರ ಮಾನಸಿಕವಾಗಿ ಹಿಂಸೆ ಆಗ್ಬಿಡೋದು. ಬಿಪಿ ಇತ್ತು, ಇವಾಗ ಬಿಪಿ ಇಲ್ಲ. ಅಂದ್ರೆ ಬಿಪಿನೇ ನಾರ್ಮಲ್ ಇದೆ, ಬಿಪಿಗೆ ನಾನೇ ಬಿಪಿ ಮಾಡ್ಕೋತಿದ್ದೆ ಅನ್ಸುತ್ತೆ. ಪೇನ್ ಇವಾಗ ಏನಿಲ್ಲ. ಇನ್ನೂ ಸ್ವಲ್ಪ ಡಯಟ್ ಮಾಡಿ. ಅಸ್ತಮಾಗೆ ನುಗ್ಗೆದು ಬೀಜ ಬರುತ್ತೆ, ಅದು ನಿಮ್ಗೆ ಹೇಳಿರ್ಲಿಲ್ಲ. ನುಗ್ಗೆ ಬೀಜ ಬರುತ್ತೆ ಒಣಗಿರೋದು, ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಬೀಜ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಬೆಳಗ್ಗೆ 3 ರಾತ್ರಿ 3 ಚೆನ್ನಾಗಿ ಜಗದ್ಬಿಟ್ಟು ರಸ ಮಾತ್ರ ನುಗ್ಬಿಟ್ಟು ಒಂದು 10 ನಿಮಿಷ ಉಳಿದಿರೋದೆಲ್ಲ ಊದ್ಬಿಡಿ. ಬೆಳಗ್ಗೆ 3 ರಾತ್ರಿ 3 ಮಾಡ್ತಾ ಒಂದು 3 ಮಂತ್ಸ್ ಮಾಡಿ. ಸೊ ದಟ್ ಅಸ್ತಮಾಗೆ ತುಂಬ ಸಪೋರ್ಟ್ ಆಗುತ್ತೆ ಅದು. ಆಮೇಲೆ ಇನ್ನೊಂದು 3 ಮಂತ್ಸ್ ಹಿಂಗೆ ಡಯಟ್ ಮೇಂಟೈನ್ ಆದರೆ ಕಂಪ್ಲೀಟಾಗಿ ಅಸ್ತಮಾನ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಯಾಕೆ ಕಡಿಮೆ ಆಗಲ್ಲ? ಅಸ್ತಮಾ ಇಸ್ ನಥಿಂಗ್ ಬಟ್ ಅಲರ್ಜಿಕ್ ಆಗ್ತಾ ಇದೆ. ಇಮ್ಯುನಿಟಿ ಗಟ್ ನಿಮ್ದು ಹಾಳಾಗಿದೆ, ಇಮ್ಯುನಿಟಿ ವೀಕ್ ಆಗಿದೆ, ಅದರಿಂದ ಹೈಪರ್ ಸೆನ್ಸಿಟಿವ್ ಆಗ್ತದೆ. ಡಸ್ಟ್ ಹೋದ ತಕ್ಷಣ ಎಕ್ಸಾಗರೇಟ್ ಆಗುತ್ತೆ. ಸೊ ಗಟ್ ನಾರ್ಮಲ್ ಆಯ್ತು ಅಂದ್ರೆ ಸರಿ ಆಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಗಟ್ ಓನ್ಲಿ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.